ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಆಕಾಶಗಂಗಾ ದೇವಸ್ಥಾನಕ್ಕೆ ಬಂದಿದ್ದೇವೆ. ಅದರ ಸಣ್ಣ ಇತಿಹಾಸವನ್ನು ನಾನು ನಿಮಗೆ ತಿಳಿಸ್ತೀನಿ. ಬನ್ನಿ ಹಾಗಾದರೆ ನೋಡ್ಕೊಂಬರೋಣ. ದೇಶದ ಅತ್ಯಂತ ಪವಿತ್ರವಾದ ಜಲಪಾತಗಳಲ್ಲಿ ಒಂದಾದ ಆಕಾಶಗಂಗೆ ಜಲಪಾತ ಹಿಂದೂ ಧರ್ಮದ ಕೆಲವು ಪವಿತ್ರ ಗ್ರಂಥಗಳಾಗಿರುವ ವೇದಗಳಲ್ಲಿ ಆಕಾಶಗಂಗಾ ತೀರ್ಥವನ್ನು ಉಲ್ಲೇಖಿಸಲಾಗಿದೆ. ದಂತಕಥೆಯ ಪ್ರಕಾರ ಆಕಾಶಗಂಗಾ ತೀರ್ಥವು ವೆಂಕಟೇಶ್ವರನ ಪಾದಕಮಲದಿಂದ ಹುಟ್ಟಿಕೊಂಡಿದೆ. ಈ ಜಲಪಾತವು ಹೆಚ್ಚಿನ ಧಾರ್ಮಿಕ ಮಹತ್ವವನ್ನು ಹೊಂದಿದೆ, ಏಕೆಂದರೆ ಇದರ ಪವಿತ್ರ ನೀರು ಭಗವಂತನ ಅಭಿಷೇಕಕ್ಕಾಗಿ ಬಳಸಲಾಗುತ್ತದೆ. ಈ ತೀರ್ಥದಿಂದ ಪ್ರತಿದಿನ ಬೆಳಿಗ್ಗೆ ಪಾತ್ರೆಯಲ್ಲಿ ನೀರನ್ನು ಅರ್ಚಕರ 7 ಕುಟುಂಬಗಳಲ್ಲಿ ಒಬ್ಬರು ಶ್ರೀನಿವಾಸನ ಪ್ರತಿನಿತ್ಯದ ತಿರುಮಂಜನಕ್ಕಾಗಿ ತರುತ್ತಾರೆ. ಅಂಜನಾದೇವಿ 12 ವರ್ಷಗಳ ಕಾಲ ತಪಸ್ಸು ಮಾಡಿ ಹನುಮಂತ ಜನಿಸಿದ ಸ್ಥಳ ಇದು. ಆಕಾಶಗಂಗೆ ಎಂದರೆ ಸ್ವರ್ಗದಿಂದ ಬಂದಂತಹ ಗಂಗೆ ಎಂದರ್ಥ. ಈ ತೀರ್ಥಂ ಮುಖ್ಯ ದೇವತೆಯ ಪಾದ ಕಮಲದಿಂದ ಹುಟ್ಟುತ್ತದೆ ಎಂದು ನಂಬಲಾಗಿದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.